ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಪ್ರಾರಂಭ. ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ಜಮೆ ಆಗಲಿದೆ. ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಜಿಲ್ಲೆನೂ ಕೂಡ ಇದೆ ಅಂತ ಚೆಕ್ ಮಾಡಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ. ಏನಪ್ಪಾ ಅಂತಂದರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಸ್ನೇಹಿತರೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೂ ನೀವು ನಮ್ಮನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇದಾಗಲೇ ನೀವು 1ರಿಂದ 15ನೇ ಕಂತಿನ ಹಣವನ್ನು ಎಷ್ಟು ದಿನ ಪಡೆದುಕೊಂಡಿದ್ದೀರಾ. ಇವಾಗ 16ನೇ ಕಂತಿನ ಹಣ ಬರುವಂತಹ ಒಂದು ಸಮಯ. ಈ ಒಂದು 16ನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರಲಿದೆ ಅಂತ ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೇನೆ. ಈ ಜಿಲ್ಲೆಗಳ ಲಿಸ್ಟು ಯಾವ ರೀತಿಯಾದ ಅಂತ ನೀವು ನೋಡಬಹುದು. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಜೊತೆಗೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಆದರೆ ಇದೆ. ಇವೆಲ್ಲವನ್ನು ಕೂಡ ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಾನು ಏನು ಹೇಳ್ತೇನೆಪ್ಪ ಅಂತಂದ್ರೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಬೇಕು. ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ವೀಕ್ಷಿಸಿ. ನೋಡಿ, ಈ ವಿಡಿಯೋಕ್ಕೆ ನೀವು ಲೈಕ್ ಮಾಡದೆ ಹೋದರೂ ಪರವಾಗಿಲ್ಲ, ನೀವು ಸಂಪೂರ್ಣವಾಗಿಯೇ ನೀವು ನೋಡಿ ಫುಲ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಓಕೆ, ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನೊಂದು ಚಿಕ್ಕ ರಿಕ್ವೆಸ್ಟು. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ 3.5 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಟಾರ್ಗೆಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ನೀವು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಪ್ರೆಸ್ ಮಾಡಿದಾಗ ನಿಮಗೊಂದು ಆಲ್ ಅಂತ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನ್ ಆಗಿರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬೇಕು ಅಂತ ಅನ್ಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರನೇ ಲೈಕ್ ಮಾಡಬಹುದು. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ನೋಡಿ, ಇದು 4 ಹಂತಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಹಣ ಜಮೆ ಆಗ್ತಾ ಇದೆ. ನೋಡಿ, ಮೊದಲನೆಯ ಹಂತದಲ್ಲಿ ಬರ್ತಾ ಇರುವಂತಹ ಒಂದು ಜಿಲ್ಲೆಗಳ ಲಿಸ್ಟನ್ನು ಹೇಳೋದಾದ್ರೆ, ಬೆಳಗಾವಿ ಒಂದು ಜಿಲ್ಲೆಗೆ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಹಾಗೂ ವಿಜಯಪುರ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲನೇ ಹಂತದಲ್ಲಿ ಬರ್ತಾ ಇದೆ. ಮತ್ತು ಧಾರವಾಡ ಜಿಲ್ಲೆಗೆ ಬರ್ತಾ ಇದೆ. ಹಾಗೂ ಬಾಗಲಕೋಟೆ ಜಿಲ್ಲೆಗೂ ಕೂಡ ಒಂದು ಮೊದಲನೇ ಹಂತದಲ್ಲಿ ಬರ್ತಾ ಇದೆ. ಮತ್ತು ಗದಗ ಜಿಲ್ಲೆಗೆ ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಮೊದಲನೇ ಹಂತದಲ್ಲಿ ಬರ್ತಾ ಇದೆ. ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಮೊದಲನೇ ಹಂತದಲ್ಲಿ ಬರ್ತಾ ಇದೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ನೋಡಿ, ಇದು ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತಹ ಒಂದು ಜಿಲ್ಲೆಗಳ ಲಿಸ್ಟ್ ಇದು. ಇವಾಗ 2ನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಾ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಅನ್ನು ಮಾಡಿ. ನೋಡಿ, 2ನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳ ಲಿಸ್ಟಲ್ಲಿ ನಿಮ್ಮ ಒಂದು ಜಿಲ್ಲೆ ಇರಬಹುದು, ಚೆಕ್ ಮಾಡಿ ಬೇಗ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, 2ನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳ ಲಿಸ್ಟ್ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಬೆಂಗಳೂರು. ಸ್ನೇಹಿತರೆ, ಬೆಂಗಳೂರು ಜಿಲ್ಲೆಗೆ ಇದು ಬರ್ತಾ ಇದೆ. ಬೆಂಗಳೂರಲ್ಲಿ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಈ 2 ಜಿಲ್ಲೆಗಳಿಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗುತ್ತೆ. ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು. ಹಾಗೂ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ಹಾಗೂ ದಾವಣಗೆರೆ, ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ಹಾಗೂ ಕೋಲಾರ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮೆ ಆಗುತ್ತಾ ಇದೆ. ಹಾಗೂ ಶಿವಮೊಗ್ಗ, ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಇದೊಂದು 2ನೇ ಹಂತದಲ್ಲಿ ಜಮೆ ಆಗ್ತಾ ಇದೆ. ಹಾಗೂ ತುಮಕೂರು, ಸ್ನೇಹಿತರೆ, ತುಮಕೂರು ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಹಣ ಇದೊಂದು 2ನೇ ಹಂತದಲ್ಲಿ ಜಮೆ ಆಗ್ತಾ ಇರುವಂಥದ್ದು. ಹಾಗೂ 3ನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಟ್ಬಿಡ್ತೇನೆ. ಬನ್ನಿ, ನೋಡಿ ಸ್ನೇಹಿತರೆ, 3ನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಇದು ಜಮೆ ಆಗುತ್ತೆ. ಬಳ್ಳಾರಿ ಜಿಲ್ಲೆಗೆ ಜಮೆ ಆಗುತ್ತೆ. ಹಾಗೂ ಬೀದರ್ ಜಿಲ್ಲೆಗೆ ಜಮೆ ಆಗುತ್ತೆ. ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಇದೊಂದು 3ನೇ ಹಂತದಲ್ಲಿ ಜಮೆ ಆಗ್ತಾ ಇರುವಂಥದ್ದು. ಹಾಗೂ ಕೊಪ್ಪಳ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ 16ನೇ ಕಂತಿನ ಹಣ 3ನೇ ಹಂತದಲ್ಲಿ ಜಮೆ ಆಗ್ತಾ ಇದೆ. ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇರುವಂಥದ್ದು. ಹಾಗೂ ಯಾದಗಿರಿ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೊಂದು 3ನೇ ಒಂದು ಹಂತದಲ್ಲಿ ಜಮೆ ಆಗ್ತಾ ಇದೆ, 16ನೇ ಕಂತಿನ ಹಣ. ಹಾಗೂ ವಿಜಯಪುರ, ಸ್ನೇಹಿತರೆ, ವಿಜಯಪುರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು. ಮತ್ತು ಮೈಸೂರು ಒಂದು ಜಿಲ್ಲೆಗೂ ಕೂಡ ಇದೊಂದು ಕೊನೆಯ ಹಂತದಲ್ಲಿ ನಿಮಗೆ ಇದು ಜಮೆ ಆಗ್ತಾ ಇದೆ. ಸ್ನೇಹಿತರೆ, ನೋಡಿ, ಕೊನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಟ್ಬಿಡ್ತಾನೆ. ನೋಡಿ ಸ್ನೇಹಿತರೆ, ಇದು ಚಾಮರಾಜನಗರ ಜಿಲ್ಲೆಗೆ ಜಮೆ ಆಗ್ತಾ ಇದೆ. ಹಾಗೂ ಮೈಸೂರು ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ. ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಇದೊಂದು 4ನೇ ಹಂತದಲ್ಲಿ ಜಮೆ ಆಗ್ತಾ ಇದೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಇದೊಂದು 4ನೇ ಹಂತದಲ್ಲಿ ಜಮೆ ಆಗ್ತಾ ಇದೆ. ಹಾಗೂ ಹಾಸನ ಜಿಲ್ಲೆಗೂ ಕೂಡ ಇದೊಂದು 4ನೇ ಹಂತ ಅಂತಂದರೆ ಕೊನೆಯ ಹಂತದಲ್ಲಿ ಜಮೆ ಆಗ್ತಾ ಇದೆ. ಮತ್ತು ಕೊಡಗು, ಮಂಡ್ಯ, ಉಡುಪಿ ಜಿಲ್ಲೆಗಳಿಗೂ ಕೂಡ ಇದು 4ನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ. ಸೊ ಇಲ್ಲಿ ಏನಪ್ಪ ಒಂದು ಶಾಕಿಂಗ್ ಸುದ್ದಿ ಅಂತಂದ್ರೆ,
ಇಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿಕ್ಕೆ ಫಸ್ಟು ಬಿಡುಗಡೆ ಆಗಬೇಕು. ಸೊ ಬಿಡುಗಡೆ ಆಗೋದು ಇದು ಇವತ್ತು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗುತ್ತೆ. ಇದು ಜನವರಿ ಮೊದಲನೆಯ ವಾರದಿಂದ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಇವಿಷ್ಟು ನಾನು ಇವಾಗ ಹೇಳಿದ್ನಲ್ಲ, ಇವಿಷ್ಟು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನನ್ನು ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟೇ ನಮಗೆ ತುಂಬಾ ಒಂದು ಲೈಕ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್, ನೈಸ್, ಅಥವಾ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.